ಇದು ಮುಗಿಬೇಕಲ್ಲ ಅಂತ. ಇಷ್ಟೇ ಇರೋದು. ಸರಿ, ಅಮಾರ್ಥ ಆಗಲ್ಲ ಆಯ್ತಲ್ಲ. ಅಮಾತ್ರ ಅತೃಕ್ತ ಅವ್ಯವಹಾರ್ಯ ಆತ್ಮೈವ ಸಂವ್ಯತ್ಯತೆ ಆತ್ಮನ ಆತ್ಮಾನಂ ಯಯೇವಂ ವೇದ. ಅಮಾತ್ರಶ್ಚತುರ್ಥೋ ಅವ್ಯವಹಾರ್ಯ ಪ್ರಪಂಚೋಪಶಮಃ ಶಿವೋ ಅದ್ವೈತಃ ಓಂಕಾರಃ ಆತ್ಮೈವ ಸಂವಿಶತಿ ಆತ್ಮನ ಆತ್ಮಾನಂ ಯಯೇವಂ ವೇದ. ಅತ್ರೈವ ಭೂತ್ವಾ ಅನ್ಯಾಭಿಮಾನಂ ಕೃತ್ಯಕ್ತ್ವಾ ಪರಮಾತ್ಮನೈವ ಪರಮಾತ್ಮಾನಂ ಪ್ರವಿಶತಿ ಉಪಾಸಕಃ. ಇಷ್ಟು ಸಾಧನೆ ಮಾಡಿದಂಥ ವ್ಯಕ್ತಿ ಬೇರೆ ಅಭಿಮಾನದ ದೇವರ ಕಡೆ ಮಾತ್ರ ಅಭಿಮಾನ ಇಟ್ಟು ದೇವರನ್ನೇ ಸೇರ್ತಾನೆ. ಅವ್ಯವಹಾರ್ಯತ್ವಾದಿಕ ಮಾತ್ರ ಸಮವಿತಿ ದರ್ಶಯಿತು ಪುನರಪ್ಯುಕ್ತಂ ಅವ್ಯವಹಾರ್ಯತ್ವಾದಿಕಂ. ಅದನ್ನು ವ್ಯವಹಾರದಲ್ಲಿ ಕಾಣಕ್ಕೆ ಸಾಧ್ಯನೇ ಇಲ್ಲ. ದೇವರ ಆನಂದ ಹೇಗೆ ಪಡಿತಾನೆ ಹೇಗೆ ಹೋಗ್ತಾನೆ ಎಂಬುದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅದು ಪೂರ್ತಿ ವಿಲಕ್ಷಣವಾದ್ದರಿಂದ ಅದಕ್ಕೇನಂತ ಕರೆದ್ರೆ ಅದಕ್ಕೆ ಅವ್ಯವಹಾರ್ಯ ಅಂತ. ಅವ್ಯವಹಾರ್ಯ ಆದ್ರೇನು ಪ್ರಾಕ್ಟಿಕಲಿ ನಾವು ತೋರ್ಸೋಕ್ಕಾಗೋದಿಲ್ಲ. ಅತ್ರೈತೆ ಶೋಕಾಭವಂತಿ. ಬೇರೆ ಶ್ಲೋಕಗಳಿದೆ ಮಾತನ್ನು ಹೇಳ್ತಾ ಇವೆ ಅಂತ ಕೋಟ್ ಮಾಡ್ತಾರೆ. ಓಂಕಾರಂ ಪಾದಶೋ ವಿದ್ಯಾತ್ ಪಾದ ಮಾತ್ರಾನ ಸಂಶಯ. ಓಂಕಾರಂ ಪಾದಶೋ ಅಥವಾ ನ ಕಿಂಚಿದಪಿ ಚಿಂತೆಯೇ. ಓಂಕಾರಗಳನ್ನು ಪಾದಕ್ರಮದಲ್ಲಿ ತಿಳಿಬೇಕು. ಒಂದೊಂದು ಪಾದ ಇದ್ದಾಗ ಲೆಕ್ಕ. ಆ ಓಮ ಓಂ 4 ಪಾದ ಆಯ್ತಾನೆ. ಯುಂಜೀತ ಪ್ರಣವೇ ಚೇತಃ ಪ್ರಣವೋ ಬ್ರಹ್ಮ ನಿರ್ಭಯಂ. ಈ ಪ್ರಣವದಲ್ಲಿ ಸದಾ ಮನಸ್ಸಾಗಬೇಕು. ಪ್ರಣವನೇ ಬ್ರಹ್ಮ ಅಂತಾರೆ. ಪ್ರಣವ ಪ್ರತಿಪಾದ್ಯ ಬ್ರಹ್ಮ. ಪ್ರಣವನೇ ಪರಮಾತ್ಮನಲ್ಲ, ಪರಮ ಪ್ರತಿಪಾದ್ಯ ಬ್ರಹ್ಮ. ಪ್ರಣವೇ ನಿತ್ಯಯುಕ್ತಶ್ಚ ನ ಭಯಂ ವಿದ್ಯತೆ ಕ್ವಚಿತ್. ಯಾರು ಪ್ರಣವದಲ್ಲಿ ಸದಾಕಾಲ ಯುಕ್ತರಾಗ್ತಾರೋ ಅವ್ರಿಗೆ ಭಯ ಬರೋದೇ ಇಲ್ಲ. ಈ ರೀತಿ ಮಾತು ಎಲ್ಲಿ ಬಂದಿದೆ? ಈಗಾಗಲೇ ಭಯ ಇಲ್ಲ ಅಂತೇಳಿ ಬಂದಿದೆ. ತತ್ರ ಕಶ್ಯೋಕಃ ಕೋ ಮೋಹಃ ಏಕತ್ವಮನುಪಶ್ಯತ ಎಲ್ಲಿ ಬಂದಿದೆ? ಈಶಾವಾಸ್ಯದಲ್ಲಿ ಬಂದಿದೆ. ದೇವರ ಹತ್ರ ಶೋಕ ಭಯ ಯಾವುದೂ ಇಲ್ಲ. ಇದರಲ್ಲಿದೆ ಭಯ ಇದೆ. ಭಯ ಸ್ವರ್ಗದಲ್ಲಿ ಹೋಗ್ಬೇಕಲ್ಲ ವಾಪಸ್ ಒಂದು ದಿವಸ ಅಂತ ಹೇಳಿ ಏನೂ ಇಲ್ಲ. ಅದಕ್ಕೆ ಅವನಿಗೆ ಯಾವ ಶೋಕನೂ ಬರೋದೇ ಇಲ್ಲ. ಪ್ರಣವೇ ನಿತ್ಯ ನ ಭಯಂ ವಿದ್ಯತೆ ಕ್ವಚಿತ್. ಭಯ ಉಪಲಕ್ಷಣ. ಶೋಕ ಏಕ ಏನು ಬರೋದೇ ಅನ್ವಾಂಟೆಡ್ ಏನೂ ಬರೋದಿಲ್ಲ ಅಂತ ಅರ್ಥ. ಬರೀ ಭಯ ಬರೋದಿಲ್ಲ ಅಲ್ಲ, ಅನಿಷ್ಟವಾದ ಯಾವುದೋ ಅಲ್ಲಿ ಬರೋದೇ ಇಲ್ಲ. ಪ್ರಣವೋ ಹಿ ಅಪರಂ ಬ್ರಹ್ಮ ಪ್ರಣವಸ್ಯ ಪರಂ ಸ್ಮೃತಂ. ಅಪೂರ್ವೋ ಅನಂತರೋ ಅಬಾಹ್ಯೋ ಅನಪರಂ ಪ್ರಣವೋ ಅವ್ಯಯ. ಪ್ರಣವ ಹಿ ಅಪರಂ ಬ್ರಹ್ಮ. ಅಪರಬ್ರಹ್ಮ ಅಂದರೆ ಅದೇ. ಪ್ರಣವಸ್ಯ ಪರಂ ಸ್ಮೃತಂ ಅಪೂರ್ವ ಅನಂತರ ಬಾಹ್ಯ ಅಬಾಹ್ಯ ಅನಪರಂ ಪ್ರಣವೋ ಅವ್ಯಯ. ಅದು ಅಪೂರ್ವ, ಅನಂತರ, ಅಬಾಹ್ಯ, ಅನಪರ, ಅವ್ಯಯ. ಇದಿಷ್ಟು ಕೂಡ ಪ್ರಣವದಿಂದ ಪ್ರತಿಪಾದ್ಯನಾದ ಪರಮಾತ್ಮನ ಹಿರಿಮೆ. ಸರ್ವಪ್ರಣವೋ ಸರ್ವಸ್ಯ ಪ್ರಣವೋ ಹ್ಯಾದಿ ಮಧ್ಯಮಂತಸ್ತಥೈವ ಚ ಏವಂ ಪ್ರಣಯಂ ಜ್ಞಾತ್ವಾ ವ್ಯಶ್ನುತೆ ತದನಂತರಃ. ಎಲ್ಲದಕ್ಕೂ ಮೂಲ ಯಾವುದು? ಪ್ರಣವನೇ. ಆದಿ ಮಧ್ಯ ಅಂತ ಎಲ್ಲ ಕೂಡ ಏನು? ಪ್ರಣವನೇ. ಪ್ರಣವಂ ಹಿ ಈಶ್ವರಂ ವಿದ್ಯಾತ್. ಪ್ರಣವ ದೇವರ ಪ್ರತಿಮಾ, ದೇವರನ್ನು ತಿಳ್ಕೊಂಬಿಡಿ. ಸರ್ವಸ್ಯ ಹೃದಯೇ ಸ್ಥಿತ. ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲರ ಹೃದಯದಲ್ಲೂ ಕೂಡ ಬಿಂಬ ರೂಪದಲ್ಲಿದ್ದಾನೆ. ಸರ್ವವ್ಯಾಪಿನ ಓಂಕಾರಂ ಮತ್ವಾ ಧೀರೋ ನ ಶೋಚತಿ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಓಂಕಾರ ಪ್ರತಿಪಾದ್ಯನಾದವನು ಅಂತ ತಿಳ್ಕೊಂಡ್ಬಿಟ್ರೆ ಅವ್ರು ಎಂದೂ ದುಃಖ ಇಲ್ಲ. ನ ಶೋಚತಿ. ಅಲ್ಲಿ ಭಯ ಇಲ್ಲ ಅಂದರೂ ಶೋಕ ಇಲ್ಲ. ಒಟ್ಟು ಅನಿಷ್ಟ ಯಾವುದೂ ಇಲ್ಲ ಅಂತ ತಾತ್ಪರ್ಯ. ಕೊನೆಗೆ ಅಮಾತ್ರೋ ಅನಂತ ಮಾತ್ರಶ್ಚ ದ್ವೈತಸ್ಯ ಉಪಶಮಃ ಶಿವಃ ಓಂಕಾರೋ ವಿಜಿತೋ ಏನ ಸಮುನಿರ್ನೇತರೋ ಜನಃ. ಅಮಾತ್ರ ಅನಂತ ಮಾತ್ರಶ್ಚ ದ್ವೈತಸ್ಯ ಉಪಶಮಃ ಶಿವಃ. ಅಮಾತ್ರ ಅನಂತ ಮಾತ್ರ ದ್ವೈತಸ್ಯ ಉಪಶಮ ಶಿವ. ಇದಿಷ್ಟು ಕೂಡ ಅಲ್ಟಿಮೇಟ್ ಸ್ಟೇಜ್ ದೇವರ ಮಹಿಮೆಗಳು. ಓಂಕಾರೋ ಈ ರೀತಿಯಲ್ಲಿ ಓಂಕಾರವನ್ನು ಯಾರು ತಿಳಿತಾರಲ್ಲ ಸಹ ಮುನಿ. ನೇತರ ಉಳಿದವರು ಮುನಿ ಅಲ್ಲ. ಯಾರ ಮುನಿ ಅಂತ ಕರಿಬೇಕು? ಓಂಕಾರ ಗೊತ್ತು. ಈ ರೀತಿ ಓಂಕಾರ ಗೊತ್ತಿರಬೇಕು ಅವರಿಗೆ. ಬರೀ ಓಂ ಅಂತ ಅದು ಗೊತ್ತಲ್ಲ, ಎಲ್ಲ ಮುನಿಗಳಾಗಿಬಿಡ್ತಾರಲ್ಲ. ಈ ರೀತಿ ಓಂಕಾರದ ಅರ್ಥ ದೇವರನ್ನು ಪೂರ್ಣ ತಿಳ್ಕೊಳ್ತಾರಲ್ಲ ಅವ್ರನ್ನ ಮುನಿ ಅಂತ ಕರಿಬೇಕು. ಅದಕ್ಕೆ ಆನಂದ ತೀರ್ಥಾಖ್ಯ ಮುನಿ. ಮತ್ತು ಆನಂದ ತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿಧಾಯುಜ. ಮುನಿ ಶಬ್ದಕ್ಕೆ ಮುಖ್ಯವಾದ ಅರ್ಥ ಅವರು. ಮುನಿ ಅಂತ ಆತಕ್ಕೆ ಕೇಳಿದ್ರು, ಅತಿ ತಿಳಿದೋ ಓಂಕಾರ ತಿಳಿದವರು ಅಂತ ಅರ್ಥ. ಅನಂತ ಮಾತ್ರ ಅಂತ ಉದಾಹರಂತಿ ಎಂಬಂದಿದೆ. ಅನಂತ ಮಾತ್ರಗಳನ್ನು ಹೊಂದಿರೋದು ಓಂಕಾರ ಅಂತ ತಿಳ್ಕೊಂಡ್ರೆ ಆತ ಯಾರಾಗ್ತಾರೆ? ಅವರು ಮುನಿ ಅಂತ ಕರೆಸ್ತಾರೆ. ಅದಕ್ಕೆ ಮುನಿ ಅನ್ನೋ ಶಬ್ದ ಎಲ್ಲರಿಗೂ ಉಪಯೋಗಿಸಾಗಿಲ್ಲ. ನಿಜವಾದ ಅರ್ಥದಲ್ಲಿ ಮುನಿ ಅಂದರೆ ಅವರೊಬ್ಬರೇ. ಅದಕ್ಕೆ ಆನಂದ ತೀರ್ಥ ಮುನಿ ಅಂತ ಅವರೇ ಉಪಯೋಗಿಸಿದ್ರು. ಶ್ರೀಮದ್ ಭಾಗವತೆ
ಮಹಾಮುನಿ ಕೃತೆ ಮುನಿಯವರೇ ಮಹತ್ತತ್ವಾಭಿಮಾನಿ ಮುನಿ ಅಂದರೆ ಅವರು ಗೊತ್ತಾಯ್ತಾ. ಇನ್ನೊಂದು ಮಹಾಮುನಿ ವೇದವ್ಯಾಸರು, ಅವರು ಬರೆದಿದ್ದು ಮಹಾಮುನಿ, ಇವರಿಗಿಂತ ಭಾರಿ ದೊಡ್ಡವರು ಮಹಾಮುನಿಗಳು ಅಷ್ಟೇ. ಆ ಅದು ಬೇರೆ, ಮನನಾನ್ ಮುನಿರುಚ್ಯತೆ ಅದೆಲ್ಲ ಸುಮ್ಮನೆ ಈಗ ಉಳಿದವ್ರಿಗೆ ಕರಿಬೇಕಾದ್ರೆ. ಋಷಿ ಶಬ್ದಕ್ಕೆ ಎಷ್ಟು ಅರ್ಥ ಇದೆ. 12 ಸತಿ ಪಾಠ ಹೇಳಿದ ಋಷಿ ಅಂತ ಕರೀತಾರೆ ವೇದನ. ಆ ಋಷಿಯಲ್ಲಿ, ದೇವ್ರನ್ನ ಕಾಣೋ ಋಷಿಯಲ್ಲಿ, ಅನಂತ ವೇದ ಋಷಿಯಲ್ಲಿ 1ನೇ ಕ್ಲಾಸು ಇದೆ, ಓದೆ PhD ಎಷ್ಟು ಡಿಫ್ರೆನ್ಸ್ ಇದೆ ಎಲ್ಲರಿಗೂ ಕೂಡ. ಆ ಅರ್ಥದಲ್ಲಿ ಮುನಿ ಅಂತ ಕರೆದ್ರೆ ತಪ್ಪಲ್ಲ, ಗೊತ್ತಾಯ್ತಾ. ಈ ನಿಜವಾದ ಅರ್ಥದಲ್ಲಿ ಪರ್ಫೆಕ್ಟ್ಲಿ ಟೆಕ್ನಿಕಲ್ ಸೆನ್ಸಲ್ಲಿ ಕರಿಬೇಕಾದ್ರೆ ಮುನಿ ಅಂದರೆ ಯಾರು? ಆಚಾರ್ಯ, ಆನಂದ ತೀರ್ಥಾಖ್ಯ. ಆಗ ನಮಗೆ ಅರ್ಥ ಆಗ, ಓ ಮುನಿ ಅಂತ ಯಾತಕ್ಕೆ ಕರ್ಕೊಂಡ್ರು ಅಂತ ಅರ್ಥ ಆಗ. ಅವರು ಓಂಕಾರವನ್ನು ಪೂರ್ತಿ ತಿಳಿದವರು ಅಂತ ಅರ್ಥ. ಓಂ ಚತುರ್ಥ ಖಂಡ, ಚತುಸ್ಕೋಪ್ ಹಾಕ್ಕೊಂಡು ಡಾಕ್ಟ್ರು ಅಂತ ಹೇಳಿದ್ದಾರೆ. ಅದು ಹಾಕ್ಕೊಂಡ್ಬಿಟ್ಟು ಎಲ್ಲರೂ ಡಾಕ್ಟ್ರ್ ಆಗಿಬಿಡ್ತಾರ? ಅದು ಡಾಕ್ಟ್ರ್ ಬಗ್ಗೆ ಸಿಂಬಲ್ ತೋರಿಸೋದಕ್ಕಷ್ಟೇ. ನಿಜವಾಗ್ಲೂ ಜ್ಞಾನ ಒಳಗಿದೆ, ಹೊರಗಿನ ಪ್ರಾರಂಭ ಅಷ್ಟೇ. ಓಂಕಾರವನ್ನು ಈ ರೀತಿ ತಿಳಿಯೋದು ಅಂದರೆ ದೇವರನ್ನೇ ಕಾಣೋದು. ಬರೀ ತಿಳಿಯೋದು ಅಲ್ಟಿಮೇಟ್ ಅಂದರೆ ಕಾಣೋದು ಅಂತ ಅರ್ಥ. ಅಡಿಗೆ ಆಯ್ತಾ ಬೇರೆ, ಊಟ ಆಯ್ತಾ ಬೇರೆ. ಅಡಿಗೆ ಆಯ್ತಾ ಬೇರೆ ಅಂದ್ರೇನು? ಇನ್ನೂ ಊಟ ಆಗಿಲ್ಲ, ಅಕಸ್ಮಾತ್ ಊಟ ಮಾಡಿದೆ, ಅಡುಗೆ ಮಾಡಿದ್ದಲ್ಲ ಹೋಗ್ತಾರೆ. ಅದು ಮುಂದೆ ಊಟ ನೆಕ್ಸ್ಟ್ ಇದೆ. ಈಗ ಓದೋದೆಲ್ಲ ಅಡುಗೆ ಇದ್ದಾಗ ಲೆಕ್ಕ, ಅನುಭವ ಎಲ್ಲ ಏನದು? ಅದು ಭೋಜನ. ಅದಕ್ಕೆ ಅನುಭವದ ಅಡುಗೆಯನ್ನು ಮಾಡಿ, ಅನುಭವಕ್ಕೆ ಬರೋ ಅಡುಗೆ ಮಾಡಬೇಕೆ ಹೊರತು ಯಾವ ಅಡುಗೆ ಉಪಯೋಗ ಇಲ್ಲ. ಎಲ್ಲ ತೋರಿಸ್ದ ಆಮೇಲೆ ಎದ್ದೇಳಿ ಅಂತೇಳಿ ಬಿಡಿಸ್ಬಿಟ್ಟ, ಎಳಿ 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 ಎದ್ದೆದ್ಬಿಟ್ಟ, ರೆಡಿ ಅಂತ ಹೋಯ್ತು. ತಪ್ಪದು. ಅದು ಈ ಊಟ ಮಾಡಿ ಅಂತ ಈಗ ಅನುಭವ, ಅನುಭವ ಶುರುವಾಗಿ ಅದು ಭುಕ್ತಿ ಅಷ್ಟೇ. ಇದು ಎಲ್ಲಿಗೆ ಇದು ಉಪನಿಷತ್ ಬೋಧೋಯ್ತು, ಭಾಷ್ಯ ಇದೆ, ನಾಳೆ ಮುಗಿಸೋಣ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇಹಿತ ಸರ್ವೋಚಮಹಂತೇನ ಪ್ರಿಯತಾಂ ಕಮಲಾಲಯ. ನಾಳೆ ಇದು ಮುಗಿದು ತೈತ್ತಿರಿಯ ಪ್ರಾರಂಭ. ನಾಡಿದ್ದು ಇದು ಏಕಾದಶಿ, ಆಮೇಲೆ ಇದಾಗ ದ್ವಿತೀಯ ದಿನ ಆಗೋದು ಬೇಡ, ನಾಳೆನೇ ಶುರು ಮಾಡಿಬಿಡ ತೈತ್ತಿರಿ. ಚಿಕ್ಕದರಲ್ಲಿ ಕೊನೆ ಉಪನಿಷತ್ತು ಅದೇ.